ಸೂಪರ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ ಹೇಗಿತ್ತು ಹೇಳಿ ಕಾಮೆಂಟ್ಸ್ ಮಾಡಿ ಹೇಳಿ. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಿಕೊಳ್ಳೋದು. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಒಂದು ಅಮೇಝಿಂಗ್ ಡ್ರಿಂಕ್ ಅನ್ನೋದಕ್ಕಿಂತ ಒಂದು ನ್ಯೂಟ್ರಿಷನ್ ಬೆನಿಫಿಟ್ಸ್ ಇರುವಂಥ ಒಂದು ಡ್ರಿಂಕ್, ಜೊತೆಗೆ ಟೇಸ್ಟಿನೂ ಇರುತ್ತೆ ಮತ್ತು ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಬೆನಿಫಿಟ್ಸ್ ಕೂಡ ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಇವತ್ತು ಆ ಡ್ರಿಂಕ್ನ ಹೇಗೆ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಮಗೆ ಬೇಕಾಗಿರುವಂಥದ್ದು 2 ಸ್ಪೂನಷ್ಟು ಅಥವಾ ಒಂದು ಮಿನಿ ಬೊಗಸೆಯಷ್ಟು ಅಥವಾ 1 ಔನ್ಸಷ್ಟು ನೆನೆಸಿ ಇಟ್ಟಿರುವಂತಹ ಬಾದಾಮಿ ಸಿಪ್ಪೆ ಸುಲಿದಂತಹ ಬಾದಾಮಿ ಕಾಳುಗಳು ಮತ್ತು 2 ಔನ್ಸಷ್ಟು 35 ಗ್ರಾಮ್ಸ್ ಅಂತ ಅಂದ್ಕೊಳ್ಳಿ. ಇದನ್ನು ಆಲ್ಮೋಸ್ಟ್ ಒಂದು 12 ಅವರ್ಸ್ ನೆನೆಸಿಟ್ಟು ಅದರಲ್ಲಿರುವಂಥ ಗಲೀಜನ್ನೆಲ್ಲ ತೆಗೆದು ನೀರನ್ನ ಅದ್ರ ಮೇಲೆ ತುಂಬ ಸ್ವೀಟ್ನರೆಲ್ಲ ಹಾಕಿರ್ತಾರೆ, ಅದನ್ನೆಲ್ಲ ತೆಗೆದು ನಾರ್ಮಲ್ ಫ್ರೂಟ್ಸ್ ಹೆಂಗಿರಬೇಕು ಹಂಗೆ ಮಾಡಿರೋಂಥದ್ದು, ಸ್ವಲ್ಪ ರುಚಿಗೋಸ್ಕರ. ಮತ್ತು ಇದು ಮೇಯ್ನ್ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಹೈಯೆಸ್ಟ್ ಫೈಬರ್ ಅಂತ ಹೇಳೋಕ್ಕಾಗಲ್ಲ, ಒಂದು ಲೆವೆಲ್ಗೆ ಫೈಬರ್ ಇರುವಂಥ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿರುವಂಥದ್ದನ್ನ 1 ಟೇಬಲ್ ಸ್ಪೂನಷ್ಟು ಇದನ್ನು ಕೂಡ ನೆನೆಸಿ. ಬಟ್ ಇದು ಬೇಗ ನೆನೆಯುತ್ತಿದ್ದು, ಒಂದು 2-3 ಅವರ್ಸ್ನಲ್ಲಿ ಆಲ್ಮೋಸ್ಟ್ ನಿಮ್ಗೆ ಈ ಥರ ಕಣ್ಣಿನ ಥರ ಬಂದ್ಬಿಡುತ್ತೆ. ಇಟ್ಸ್ ಗುಡ್. ಇದನ್ನು ಕೂಡ ಆಲ್ಮೋಸ್ಟ್ 8 ಅವರ್ಸ್ 9 ಅವರ್ಸ್ ನೆನೆಸಿಟ್ಟಿರುವಂಥದ್ದು. ಈ 3 ನೆನೆಸಿಟ್ಟಿರ್ತೀವಿ. ಸೊ ಇದನ್ನೊಂದನ್ನು ಮಾತ್ರ ನೆನೆಸಿಟ್ಟು ಆಮೇಲೆ ಸಿಪ್ಪೆನ ಸುಲಿದು ರೆಡಿ ಮಾಡಿ ಇಟ್ಟಿರುವಂಥದ್ದು. ಸೊ ಈ 3 ಇವತ್ತು ಶೇಕ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ನಮಗೆ ಸಿಗುವಂತಹ ಮೇಜರ್ ಬೆನಿಫಿಟ್ಸ್ನ ತಿಳ್ಕೊಳ್ಳೋಣ. ಮತ್ತು ಇವತ್ತು ಇದನ್ನು ಹೇಗೆ ಮಾಡೋದು, ಯಾವ ರೀತಿ ಮಾಡಿದ್ರೆ ಬೆಟರ್ ಅನ್ನೋದು ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಸಿಗುವಂತಹ ಮೇಜರ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಸ್ವೀಟ್ ಅಂದರೆ ಶುಗರ್ ಸ್ವಲ್ಪ ಚೆನ್ನಾಗಿರುತ್ತೆ. ಶುಗರ್ ಅಂದರೆ ನ್ಯಾಚುರಲ್ ಶುಗರ್, ನಾಟ್ ಆ್ಯಡೆಡ್ ಶುಗರ್, ನ್ಯಾಚುರಲ್ ಶುಗರ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ, ಒಂದು ಲೆವೆಲ್ಗೆ ಫೈಬರ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಕೂಡ ನಮ್ಮ ಡೈಜೆಸ್ಟಿವ್ ಹೆಲ್ತ್ಗೂ ಆಗುತ್ತೆ. ಮತ್ತು ಕೆಲವೊಂದಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರೋದ್ರಿಂದ ನಮ್ಮ ತ್ವಚೆಗೆ ಮತ್ತು ನಮ್ಮ ಮೆಟಬಾಲಿಸಮ್ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇದು ಒಂದಾಯಿತು. ನೆಕ್ಸ್ಟ್ ಬಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುವಂಥದ್ದು, ಜೊತೆಗೆ ಕೆಲವೊಂದಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಜೊತೆಗೆ ಇದರಲ್ಲೂ ಕೂಡ ಒಂದಷ್ಟು ಫ್ಯಾಟಿ ಆ್ಯಸಿಡ್ಸ್ಗಳು ಇರೋದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಜೊತೆ ಖುಷಿ ವಿಷಯ ಏನು ಅಂತ ಹೇಳಿದ್ರೆ ಇದರಲ್ಲಿ ವಿಟಮಿನ್ ಇ ಕೂಡ ಇರುತ್ತೆ. ಇದು ಕೂಡ ನಿಮ್ಮ ಸ್ಕಿನ್ಗೂ ಕೂಡ ಹೆಲ್ಪ್ ಆಗಬಹುದು. ಆ್ಯಂಡ್ ಇದರಲ್ಲಿ ಫೈಬರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಇವೆಲ್ಲನೂ ಕೂಡ ಓವರಲ್ಲಾಗಿ ಹೇಳೋದಾದರೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಫೈಬರ್, ಒಂದಷ್ಟು ಅಮಿನೋ ಆ್ಯಸಿಡ್ಸ್ಗಳು, ಯಾಕಂದರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ಸ್ ಇರುತ್ತೆ, ಇದರಲ್ಲಿ ಇರೋದಿಲ್ಲ, ಕಮ್ಮಿ ಇರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಇರೋದ್ರಿಂದ ಸೊ ನಿಮ್ಮ ಅಮಿನೋ ಆ್ಯಸಿಡ್ಸ್ಗೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಜೊತೆಗೆ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಇರುತ್ತೆ, ಮತ್ತು ಕ್ಯಾಲ್ಶಿಯಂ ಕೂಡ ಒಂದು ಲೆವೆಲ್ಗೆ ಇರುತ್ತೆ. ಸೊ ಇದೆಲ್ಲನೂ ಕೂಡ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನಮ್ಮ ಬಾಡಿಗೆ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಯಾಕೆ ಬೇರೆದು ಇದೆ ಇದರಲ್ಲಿ, ಬಟ್ 10%ಗಿಂತ ಕಡಿಮೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ನಾರ್ಮಲ್ ಫುಡ್ಡಲ್ಲಿ ಕೂಡ ಸಿಗುತ್ತೆ. ಬಟ್ ಮೇಜರಾಗಿ ಇದರಲ್ಲಿ ಸಿಗೋವಂಥದ್ದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಕಾರ್ಬ್ಸ್, ನ್ಯಾಚುರಲ್ ಶುಗರ್, ಮತ್ತು ಒಂದಷ್ಟು ಫೈಬರ್, ಮತ್ತು ಕೆಲವೊಂದಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಸಿಗುತ್ತೆ. ಸೊ ಇದನ್ನಿಷ್ಟನ್ನು ಕಾಂಬಿನೇಷನ್ ಮಾಡೋದು. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ, ಇದನ್ನ ಡೈರೆಕ್ಟಾಗಿ ಹಾಕೊಂಡು ಯೂಸ್ ಮಾಡ್ತಿರ್ತಾರೆ. ಸೊ ಹಂಗೆ ಮಾಡೋದಕ್ಕಿಂತ ನೆನೆಸಿಟ್ಟು ಯೂಸ್ ಮಾಡೋದು ಒಳ್ಳೆಯದು. ಸೊ ಇದರಲ್ಲಿ ಆಲ್ರೆಡಿ ನಾನು ಶೇಕ್ ಮಾಡ್ಕೊಂಡು ಕುಡಿದಿರೋದ್ರಿಂದ ಶೇಕ್ ಸ್ವಲ್ಪ ಇದರಲ್ಲಿದೆ, ಸೊ ವರಿ ಮಾಡೋದಿಲ್ಲ. ಸೊ ಅದು ಬ್ಲೇಡ್ ಮುಳುಗೋವರೆಗೂ ಕೂಡ ನೀರನ್ನ ಹಾಕಿದ್ರೆ ಸಾಕು. ಸೊ ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಹಾಕಿದ್ರೆ ಸಾಕು. ಬಟ್ ನಾನಿವತ್ತು ಕೋಲ್ಡ್ ವಾಟರ್ ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾವು ಇದಕ್ಕೆ ಸಬ್ಜಾ ಸೀಡ್ಸ್ನ ಫಸ್ಟು ಹಾಕ್ಕೋಬೇಕಾಗತ್ತೆ. ಮತ್ತು ನೆನೆಸಿಟ್ಟಿರುವಂತಹ ಕಾಳನ್ನು, ನೀರನ್ನು ಮಾತ್ರ ಹಾಕಬೇಕಾಗುತ್ತೆ. ನೀರನ್ನು ತೆಗೆದು ಬರೀ ಕಾಳನ್ನು ಹಾಕಿ ಫಸ್ಟು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ 50% ಬ್ಲೆಂಡ್ ಆಗಿರುತ್ತೆ. ಸೊ ಈಗ ನಾವು ದ್ರಾಕ್ಷಿನೂ ಕೂಡ ಈ ನೀರಿನ ಚೆಲ್ಲಿ ಬರೀ ದ್ರಾಕ್ಷಿನ ಮಾತ್ರ ಹಾಕಬೇಕು. ಸೊ ದ್ರಾಕ್ಷಿ ಹಾಕಾಯಿತು. ಸೊ ಈಗ ಆ್ಯಕ್ಚುಲಿ ಜಾಸ್ತಿ ಬ್ಲೆಂಡ್ ಮಾಡಬೇಕು, ಆಲ್ಮೋಸ್ಟ್ 1 ಮಿನಿಟ್ಸ್ ಅಷ್ಟು ಬ್ಲೆಂಡ್ ಮಾಡಬೇಕು. ಸೊ ಈಗ ನಮ್ಮ ಹತ್ರ ಇರುವಂತಹ ಫಾರ್ಮುಲಾನ ಯೂಸ್ ಮಾಡಬಹುದು. ಸೊ ಆರೆಂಜ್ ಮತ್ತು ಮ್ಯಾಂಗೋ, ಸ್ಟ್ರಾಬೆರಿ ಚೆನ್ನಾಗಿರುತ್ತೆ. ಸೊ ನಾನು ಮೈಲ್ಡ್ ಸ್ವೀಟ್ಗೋಸ್ಕರ ಆರೆಂಜ್ ಯೂಸ್ ಮಾಡ್ತೀನಿ. ಆರೆಂಜ್ ಚೆನ್ನಾಗಿರುತ್ತೆ ಫ್ರೂಟ್ ಮಿಕ್ಸಿಂಗ್ಗೆ, ಡ್ರೈ ನಟ್ಸ್ ಮಿಕ್ಸಿಂಗ್ಗೆ, ಡ್ರೈ ಸೀಡ್ಸ್ಗೆಲ್ಲ ಆರೆಂಜ್ ಮತ್ತು ಮ್ಯಾಂಗೋ ತುಂಬ ಚೆನ್ನಾಗಿರುತ್ತೆ ಫಾರ್ಮುಲಾ. ಸೊ ಇದರಲ್ಲೂ ಕೂಡ ನಿಮಗೆ 1 ಸ್ಕೂಪ್ನಲ್ಲಿ ನಿಮಗೆ
3 ಗ್ರಾಮ್ ಪ್ರೋಟೀನ್ ಇರುತ್ತೆ. ಜೊತೆಗೆ ಒಂದಷ್ಟು ಮೇಜರ್ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಬೇಕಾದ ಎಸೆನ್ಷಿಯಲ್ ವಿಟಮಿನ್ ಎ, B1, B2, B3, B6, B9, B12, C, ವಿಟಮಿನ್ D2, ವಿಟಮಿನ್ B5, ಬಯೋಟಿನ್, ವಿಟಮಿನ್ ಎಷ್ಟು ಇದೆ ಹೇಳ್ತಾ ಹೋಗ್ತಿದ್ರೆ ಎಷ್ಟು ಸಿಗುತ್ತೆ. ಕೇವಲ 1 ಸ್ಪೂನಲ್ಲಿ ಇಷ್ಟು ಇದೆ. ಅದೇ ರೀತಿ ನಾವು 3 ಸ್ಕೂಪ್ ಅಂದರೆ ಒಂದು ಶೇಕಿಗೆ ಬೇಕಾಗಿರೋಷ್ಟು ಹಾಕೊಂಡ್ರೆ ನಮ್ಮ ಬಾಡಿಗೆ ಇನ್ನೂ ಕೂಡ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಪ್ರೋಟೀನ್, ಕ್ಯಾಲ್ಸಿಯಂ ಈ ಥರ ಮೇಜರ್ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. ಎಲ್ಲದಕ್ಕಿಂತ ಖುಷಿ ವಿಷಯ ಏನಂತ ಕೇಳಿದ್ರೆ ಕೇವಲ 94 ಕ್ಯಾಲೋರೀಸ್ನಲ್ಲಿ 3 ಸ್ಕೂಪ್ ಇಷ್ಟು ಬೆನಿಫಿಟ್ಸ್ ನಮಗೆ ಕೊಡುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ಫಾರ್ಮುಲಾ 1 ನ್ಯೂಟ್ರಿಷನ್ ಶೇಕ್ ಮಿಕ್ಸ್, ಮೀಲ್ ರಿಪ್ಲೇಸ್ಮೆಂಟ್, ವೆಯ್ಟ್ ಕಂಟ್ರೋಲ್ ಆ್ಯಂಡ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್. ಸೊ 18 ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಹೈ ಕ್ವಾಲಿಟಿ ಪ್ರೋಟೀನ್, ಡಯಟ್ರಿ ಫೈಬರ್ ಇನ್ಕ್ಲೂಡಿಂಗ್ ಫೈಬರ್ ಕೂಡ ಇರುತ್ತೆ. ಸೊ ಇದರಲ್ಲಿ 3 ಸ್ಕೂಪಲ್ಲಿ 3 ಗ್ರಾಮ್ ಫೈಬರ್ ಕೂಡ ಇರುತ್ತೆ. ಸೊ ಇದನ್ನು ಇವತ್ತು ಇದಕ್ಕೆ ಹಾಕೋಣ. ಅಮೇಝಿಂಗ್ ಕ್ವಾಲಿಟಿ ಇರುತ್ತೆ, ಅಮೇಝಿಂಗ್ ಸ್ಟ್ಯಾಂಡರ್ಡ್, ಅಮೇಝಿಂಗ್ ನ್ಯೂಟ್ರಿಯೆಂಟ್ಸ್ ಬೆನಿಫಿಟ್ಸ್ ಇರುತ್ತೆ. ಸೊ ಈ ಥರ ಸ್ಕೂಪ್ಸ್ ಇರುತ್ತೆ ಒಳಗಡೆ. ಈ ಥರ 3 ಸ್ಕೂಪ್ಗಳನ್ನ ಇದಕ್ಕೆ ಹಾಕಬೇಕು. ಮತ್ತು 1 ಸ್ಕೂಪ್ ಪರ್ಸನಲೈಸ್ ಪ್ರೋಟೀನ್ ಪೌಡ್ರ್ ಕೂಡ ಆ್ಯಡ್ ಮಾಡಬಹುದು. ಸೊ ಇದರಲ್ಲೂ ಕೂಡ ನಿಮಗೆ 6 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಕೇವಲ 22 ಕ್ಯಾಲೋರೀಸ್ನಲ್ಲಿ ನಿಮಗೆ ಆಲ್ಮೋಸ್ಟ್ 5 ಗ್ರಾಮ್ಸ್ ಅಷ್ಟು ನಿಮಗೆ ಹೈ ಕ್ವಾಲಿಟಿ ಪ್ರೋಟೀನ್, ವೇ ಮತ್ತು ಸೋಯಾ ಕಾಂಬಿನೇಷನ್ ಅಂತ ಪ್ರೋಟೀನ್ ಸಿಗುತ್ತೆ. ಸೊ ಇದನ್ನು ಕೂಡ ಆ್ಯಡ್ ಮಾಡಬಹುದು. ಸೊ ಇದನ್ನು ತೋರಿಸ್ತೆ ಅಂತ ಹೇಳಿ ಎಲ್ಲರೂ ತೊಗೊಳಕ್ಕೆ ಹೋಗ್ಬೇಡಿ. ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಹರ್ಬಲಿಸ್ಟ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಎಲ್ಲೂ ಸೇಲ್ ಮಾಡ್ತಿಲ್ಲ, ದಯವಿಟ್ಟು ತೊಗೋಬೇಡಿ ಅಂತ ಹೇಳಿ ಅವರೇ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮನಿ ಬ್ಯಾಕ್ ಗ್ಯಾರಂಟಿ ಇರೋದಿಲ್ಲ, ಆಮೇಲೆ ಗೊತ್ತಿಲ್ಲ ಕ್ವಾಲಿಟಿ ಇಶ್ಯೂಸ್ ಏನೋ ಪ್ರಾಬ್ಲಮ್ಸ್ ಇರ್ಬೋದು. ಸೊ ದಯವಿಟ್ಟು ಆನ್ಲೈನಲ್ಲಿ ತಗೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಇದು FSSAಯಿಂದ ಅಂಗೀಕೃತವಾಗಿ ಬಂದಿರುವಂತಹ ಒಂದು ಹೆಲ್ತ್ ಸಪ್ಲಿಮೆಂಟ್ಸ್, ನಾಟ್ ಫಾರ್ ಮೆಡಿಕಲ್ ಯೂಸ್ ಅಂತ ಇದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಇದು ಅಡಲ್ಟ್ ಯೂಸ್. ಸೊ ಇದರಲ್ಲಿ ಯಾವುದೇ ರೀತಿ ಫ್ಲೇವರ್ಸ್ ಇರೋದಿಲ್ಲ, ಇದು ಪ್ಲೇನ್ ಫ್ಲೇವರ್ ಇರುತ್ತೆ. ಸೊ ಇದರಲ್ಲೂ ಕೂಡ 1 ಸ್ಕೂಪ್ ಪ್ರೋಟೀನ್ ಪೌಡ್ರನ್ನ ಇದರಲ್ಲೇ ಆ್ಯಡ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಶೇಕ್ ಮೇಟ್. ಇದು ಇಂಪಾರ್ಟೆಂಟ್, ಯಾಕಂದರೆ ಇವಾಗ ನಮಗೆ ಬೇಕಾಗಿರೋ ಕಾಂಬಿನೇಷನ್. ಅನ್ನಕ್ಕೆ ಸಾರು ಇಂಪಾರ್ಟೆಂಟು, ಚಪಾತಿಗೆ ಪಲ್ಯ ಹೇಗೆ ಇಂಪಾರ್ಟೆಂಟು, ಹಾಗೆ ಶೇಕಿಗೆ ಈ ಶೇಕ್ ಮೇಟ್ ತುಂಬ ಇಂಪಾರ್ಟೆಂಟ್. ಇದು ಕೂಡ ಸೋಯಾ ಪ್ರೋಟೀನ್ ಬ್ಲೆಂಡ್ ಆಗಿರುತ್ತೆ. ಮತ್ತು ಇದರಲ್ಲೂ ಕೂಡ ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ. ಮತ್ತು ಇದರಲ್ಲಿ ಇನ್ಕ್ಲೂಡಿಂಗ್ ನಿಮಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುತ್ತೆ. ಸಾಧಾರಣವಾಗಿ ಬೇರೆ ಬೇರೆ ಪ್ರೋಟೀನ್ಗಳಲ್ಲಿ ಇವುಗಳದ್ದು ಕೊರತೆ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 2 ಸ್ಕೂಪ್ನ ನಾವು ಹಾಕ್ತೀವಿ ನಾರ್ಮಲ್ 1 ಶೇಕಿಗೆ. ಸೊ ಅದರಲ್ಲಿ ನಿಮಗೆ 10.25 ಗ್ರಾಮ್ನಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ. ಅದು ಕೂಡ 100 ಕ್ಯಾಲೋರಿ ಅಂದರೆ 106 ಕ್ಯಾಲೋರೀಸ್ ಬರುತ್ತೆ. ಅಷ್ಟರಲ್ಲಿ ನಿಮಗೆ 10.25 ಗ್ರಾಮ್ಸ್ ಅಷ್ಟು ಅಂದರೆ ಆಲ್ಮೋಸ್ಟ್ 2 ಮೊಟ್ಟೆಗೆ ಸಮ ಅಷ್ಟು ಪ್ರೋಟೀನ್ ನಿಮಗೆ ಕೇವಲ 100 ಕ್ಯಾಲೋರಿನಲ್ಲೇ ಕಡಿಮೆ ಬೆಲೆಗೆ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಎಲ್ಲ ಮಾಡಿದ್ದೀನಿ, ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ನ ಹೇಗೆ ಮಾಡ್ಕೋಬೇಕಂತ. ಸೊ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಚೆಕ್ಔಟ್ ಮಾಡಿ ಅಥವಾ ವಿಡಿಯೋ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿ. ಸೊ ಇದರಲ್ಲಿ ಸ್ಕೂಪ್ಸ್ ಬಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಇದರಲ್ಲಿ 2 ಸ್ಕೂಪ್, 1 ಸ್ಕೂಪ್ನಲ್ಲಿ ಆಲ್ಮೋಸ್ಟ್ 5.25 ಗ್ರಾಮ್ನಷ್ಟು ನಿಮಗೆ ಪ್ರೋಟೀನ್ ಇರುತ್ತೆ. ಸೊ 2 ಆ್ಯಡ್ ಮಾಡಿದರೆ ಸಾಕಾಗುತ್ತೆ. ಸೊ ಎಲ್ಲ ಹಾಕಿದೆ. ಸೊ ಈಗ ಆಲ್ಮೋಸ್ಟ್ 30 to 40 ಸೆಕೆಂಡ್ಸ್ ಬ್ಲೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಶೇಕು ರೆಡಿಯಾಗಿದೆ. ಸೊ ಹೊರಗಡೆ ನಾವು ಆಪಲ್ ಜ್ಯೂಸು ಚೆನ್ನಾಗಿ ಸಕ್ಕರೆ ಹಾಕಿ ಚೆನ್ನಾಗಿ ಹಾಲು ಹಾಕಿ ಕುಡಿದು ಕ್ಯಾಲೋರಿ ಜಾಸ್ತಿ ಮಾಡ್ಕೊಂಡು ಶುಗರ್ ಜಾಸ್ತಿ ಮಾಡ್ಕೊಳ್ಳೋ ಬದಲಾಗಿ ಸೊ ಈ ಥರ ಹೆಲ್ತಿನೂ ಕಡಿಮೆ ಕ್ಯಾಲೋರಿ ಜೊತೆಗೆ ಜಾಸ್ತಿ ನ್ಯೂಟ್ರಿಷನ್ ಇರುವಂತಹ ಒಂದು ಅಮೇಝಿಂಗ್ ಡ್ರಿಂಕ್ನ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದು 500 ml ಜಾಸ್ತಿ ಇರುತ್ತೆ. ಸೊ ಯಾಕೆ ಪಲ್ಪಿ ಆಗಿದೆ ಅಂತ ಹೇಳಿದ್ರೆ ನನಗೆ ಹಂಗೆ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ತುಂಬ ಬ್ಲೆಂಡ್ ಮಾಡೋದಿಲ್ಲ. ಸೊ ನಿಮ್ಗೆ ಇನ್ನೂ ಕೂಡ ಬ್ಲೆಂಡ್ ಮಾಡಿದ್ರೆ ನಿಮ್ಗೆ ಆ ಪಲ್ಪಿನ ಹೊರಟೋಗುತ್ತೆ. ಸೊ ನೀವು ಹಂಗೂ ಕುಡಿಬೋದು. ಒಟ್ಟಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರುತ್ತೆ. ಸೊ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ, ಸಖತ್ತಾಗಿರುತ್ತೆ. ಇದರಲ್ಲಿ 1 ಔನ್ಸ್ನಷ್ಟು ಬಾದಾಮಿ, 2 ಔನ್ಸ್ನಷ್ಟು ದ್ರಾಕ್ಷಿ, 1 ಟೇಬಲ್ ಸ್ಪೂನಷ್ಟು ಫ್ಲಾಕ್ ಮತ್ತು ಚಿಯಾ 2 ಮಿಕ್ಸ್ ಆಗಿರುವಂತಹ ಸೀಡ್ಸ್ನ ನೆನೆಸಿಟ್ಟು ಹಾಕಿರುವಂಥದ್ದು, 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮೇಟ್, 1 ಸ್ಕೂಪ್ ಆಫ್ ಪರ್ಸನಲೈಸ್ ಪ್ರೋಟೀನ್ ಪೌಡರ್. ಸೊ ಇಷ್ಟನ್ನು ಇದಕ್ಕೆ ಹಾಕಿ ಕಾಂಬಿನೇಷನ್ ಮಾಡಿ ಆಲ್ಮೋಸ್ಟ್ 1.5 ನಿಮಿಷ ಬ್ಲೆಂಡ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಪಲ್ಪಿನೆಸ್ ಬೇಡ, ಫುಲ್ ಬ್ಲೆಂಡ್ ಬೇಕು ಅಂತ ಹೇಳಿದ್ರೆ ನೀವು 2 ನಿಮಿಷ ಬ್ಲೆಂಡ್ ಮಾಡಿದ್ರೆ ಫುಲ್ ಆಗುತ್ತೆ. ಹಾಗೂ ಮಾಡ್ಕೋಬೋದು. ಸೊ ಈ ನ್ಯೂಟ್ರಿಷನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ಮೇ ಬಿ ನಿಮಗೆ ಸಖತ್ ಇಷ್ಟ ಆಗ್ಬೋದು. ಮತ್ತು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೀಟೇಲ್ಸ್ ಬೇಕು, ಇಲ್ಲ ಡಯಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನೀವು ಏನಾರ ಶೇಕ್ನ ಶುರು ಮಾಡಬೇಕು ಅಂತಿದ್ರು ಕೂಡ ನಾನು ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ.
ಸೂಪರ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ಸ್ ಮಾಡಿ ಹೇಳಿ. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬಾಯ್.